ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಇಸ್ರೇಲ್ ಮಿಸೈಲ್ ಅಟ್ಯಾಕ್, ಇರಾನ್ ಸೇನಾ ನೆಲೆಗಳು ಒಡಿಸ್ಸಾ, ವಿಶ್ವದ ಅತಿ ದೊಡ್ಡ LNG ಸಂಗ್ರಹಾಗಾರ ಟಾರ್ಗೆಟ್, ಇರಾನ್ ಗಡಗಡ, ಟ್ರಂಪ್ ವಾರ್ನಿಂಗ್, ಇರಾನ್ಗೆ ಹೌತಿ ಸಾಥ್, ಕೌಂಟರ್ ಅಟ್ಯಾಕ್, ಇರಾನ್ ಆ ಒಂದು ತಪ್ಪು ಹೆಜ್ಜೆ, ಬಂಕರ್ಗಳಲ್ಲಿ ಜನ, ಮುಂದೇನಾಗುತ್ತೆ ಇದೇ ಈ ಹೊತ್ತಿನ ವಿಶೇಷ ಮಧ್ಯ ಯುದ್ಧ. ಇಸ್ರೇಲ್ ಇರಾನ್ ನಡುವೆ ಶುರುವಾಗಿರೋ ಸಂಘರ್ಷದಿಂದ ಮಧ್ಯಪ್ರಾಚ್ಯ ಹೊತ್ತಿ ಉರಿತಿದೆ. ಶುಕ್ರವಾರದಿಂದ ಶುರುವಾಗಿರೋ ಈ ಸಂಘರ್ಷ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ಅಮೆರಿಕ ಪದೇ ಪದೇ ವಾರ್ನಿಂಗ್ ಕೊಡ್ತಿದ್ರು, ಇರಾನ್ ಮಾತ್ರ ಮಿಸೈಲ್ ದಾಳಿಗಳನ್ನು ನಿಲ್ಲಿಸ್ತಿಲ್ಲ. ಈಗ ಇರಾನ್ ಜೊತೆಗೆ ಹೌತಿ ಉಗ್ರರು ಸೇರಿಕೊಂಡಿದ್ದು ಇಸ್ರೇಲ್ ವಿರುದ್ಧ ದಾಳಿಗಳನ್ನು ಆರಂಭಿಸಿದ್ದಾರೆ. ಇದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ತನ್ನತ್ತ ಹಾರಿ ಬರ್ತಿರೋ ಕ್ಷಿಪಣಿಗಳನ್ನ ಹೊಡೆದುರುಳಿಸುತ್ತಿರೋ ಐರನ್ ಡೋಮ್, ಹೊತ್ತಿ ಉರಿಯುತ್ತಿರೋ ಕಟ್ಟಡಗಳು, ಅವಶೇಷಗಳಾಗಿ ಬದಲಾಗಿರೋ ಮನೆಗಳು, ಕ್ಷಿಪಣಿ ದಾಳಿಗೆ ಪ್ರತಿಯಾಗಿ ನೈಸರ್ಗಿಕ ಅನಿಲ ಸಂಗ್ರಹಾಗಾರ ಉಡಿಸ್ ಮಾಡಿರುವುದು, ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿರುವುದು ಇಸ್ರೇಲ್ ಮತ್ತು ಇರಾನ್. ಶುಕ್ರವಾರ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದ ಬಳಿಕ ಎರಡು ದೇಶಗಳು ಹಿಂದಕ್ಕೆ ಸರಿಯೋ ಮಾತೇ ಇಲ್ಲ ಅನ್ನೋ ರೀತಿ ಪರಸ್ಪರ ಕ್ಷಿಪಣಿಗಳನ್ನು ಹಾರಿ ಬಿಡ್ತಿವೆ. ಇಸ್ರೇಲ್ ವಿರುದ್ಧ ಇರಾನ್ ನಡೆಸುತ್ತಿರೋ ಪ್ರತಿ ದಾಳಿಗೆ ಹೌತಿ ಉಗ್ರರು ಸಾಥ್ ನೀಡಿದ್ದು ಇಸ್ರೇಲ್ ಕಂಡು ಕೇಳರಿಯದ ದಾಳಿಗೆ ಸಾಕ್ಷಿಯಾಗಿದೆ. ಹಮಾಸ್, ಹಿಜ್ಬುಲ್ಲಾ ಬಳಿಕ ಇರಾನ್ ಸೇನೆಯೇ ಟಾರ್ಗೆಟ್. ಹಿಂಬಾಗಿಲ ಯುದ್ಧ ನಡೆಸುತ್ತಿದ್ದ ಇರಾನ್ ಸರ್ವನಾಶ ಸಿದ್ಧ. ಇಸ್ರೇಲ್ ಇರಾನ್ ನಡುವೆ ಈಗಿನ ಸಂಘರ್ಷಕ್ಕೆ ಮೂಲ ಕಾರಣ ತಲೆಮಾಸಿದ ಉಗ್ರರು. ಅದು ಅಕ್ಟೋಬರ್ 7, 2023 ಅಂದು ಇಸ್ರೇಲ್ ಕಂಡು ಕೇಳರಿಯದ ಉಗ್ರರ ದಾಳಿಗೆ ಸಾಕ್ಷಿಯಾಗಿತ್ತು. ಜಗತ್ತಿನಲ್ಲಿಯೇ ಇಸ್ರೇಲ್ ಗೂಢಚರ ಸಂಸ್ಥೆ ಮೊಸಾದ್ ಎಷ್ಟು ಬಲಿಷ್ಠ ಅಂತ ಎಲ್ಲರಿಗೂ ಗೊತ್ತು. ಇಂಥ ಮೊಸಾದ್ಗೂ ಗೊತ್ತಾಗದ ರೀತಿ ಹಮಾಸ್ ಉಗ್ರರು ಇಸ್ರೇಲ್ನಲ್ಲಿ ದಾಳಿ ನಡೆಸಿದ್ರು. ಇಸ್ರೇಲ್ ಇತಿಹಾಸದಲ್ಲಿ ಕಂಡು ಕೇಳರಿಯದ ದಾಳಿಯಲ್ಲೇ 1000ಕ್ಕೂ ಹೆಚ್ಚು ಅಮಾಯಕರು ಬಲಿಯಾಗಿದ್ರು. ಯಾವಾಗ ತನ್ನ ದೇಶದಲ್ಲಿ ಹಮಾಸ್ ಉಗ್ರರು ಘನಘೋರ ದಾಳಿ ನಡೆಸಿದ್ರು, ಅಲ್ಲಿಗೆ ಇಸ್ರೇಲ್ ಅದೊಂದು ನಿರ್ಧಾರಕ್ಕೆ ಬಂದು ಬಿಟ್ಟಿತ್ತು. ಯಾವುದೇ ಕಾರಣಕ್ಕೂ ಹಮಾಸ್, ಹಿಜ್ಬುಲ್ಲಾ ಉಗ್ರರು ಭೂಮಿಯ ಮೇಲೆ ಇರಲೇಬಾರದು ಅಂತ ಡಿಸೈಡ್ ಮಾಡಿಬಿಟ್ಟಿತ್ತು. ಅಲ್ಲದೆ ಈ ಭಯೋತ್ಪಾದಕರು ಅನ್ನೋ ತಲೆಮಾಸಿದ ಕ್ರಿಮಿಗಳಿಗೆ ಸಪೋರ್ಟ್ ಮಾಡ್ತಿರೋ ಇರಾನ್ಗೂ ತಕ್ಕ ಪಾಠ ಕಲಿಸಬೇಕು ಅಂತ ಇಸ್ರೇಲ್ ನಿರ್ಧರಿಸಿತ್ತು. ಇಸ್ರೇಲ್ ಅಂದುಕೊಂಡ ರೀತಿಯೇ ಮಾಡ್ತಿದೆ. ಮೊದಲಿಗೆ ಹಮಾಸ್ ಉಗ್ರರ ಬೆನ್ನು ಮೂಳೆ ಮುರಿದ ಇಸ್ರೇಲ್ ಬಳಿಕ ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರಲ್ಲಾ ಸೇರಿ ಭಯೋತ್ಪಾದಕರನ್ನ ಸೈತಾನರ ಸ್ವರ್ಗಕ್ಕೆ ಕಳಿಸಿತ್ತು. ಎರಡು ಉಗ್ರ ಸಂಘಟನೆಗಳ ಬಳಿಕ ಇರಾನ್ ಸೇನೆಯನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ನಡೆಸಿದೆ. ಶುಕ್ರವಾರ ಮುಂಜಾನೆ ಇರಾನ್ ಸೇನೆಯ ಪ್ರಮುಖ ನಾಯಕರು ಸಿಹಿ ನಿದ್ದೆಯಲ್ಲಿದ್ದಾಗಲೇ ಅವರನ್ನ ಭೂಮಿಯಿಂದ ಪಾರ್ಸಲ್ ಮಾಡಲಾಗಿದೆ. ಇಸ್ರೇಲ್ ಅನ್ನೋ ದೇಶ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೆ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಇರಾನ್ಗೆ ತೋರಿಸಿಕೊಡ್ತಿದೆ. ಎಷ್ಟು ದಿನ ಇರಾನ್ ತಂಟೆಗೆ ಹೋಗದೆ ಇದ್ದ ಇಸ್ರೇಲ್ ಇದ್ದಕ್ಕಿದ್ದಂತೆ ಇರಾನ್ ಮೇಲೆ ನೇರವಾಗಿ ದಾಳಿ ಮಾಡಿದ್ಯಾಕೆ ಅಂತ ನೋಡೋಣ ಬನ್ನಿ.
ಅದರ ಸುತ್ತಲೂ ಶತ್ರುಕೋಟೆ ಕಟ್ಟಲು ಆರಂಭಿಸಿದರು. ಇಸ್ರೇಲ್ ಅನ್ನೋ ದೇಶ ಅಸ್ತಿತ್ವಕ್ಕೆ ಬಂದ ದಿನದಿಂದಲೇ ಅಳಿವು ಉಳಿವಿನ ಹೋರಾಟದಲ್ಲಿ ತೊಡಗಿಕೊಂಡಿದೆ. ಇಸ್ರೇಲ್ ಅನ್ನೋ ಯಹೂದಿಗಳ ರಾಷ್ಟ್ರಗಳನ್ನು ಸುತ್ತುವರೆದಿರುವ ದೇಶಗಳೆಲ್ಲ ಇಸ್ಲಾಮಿಕ್ ದೇಶಗಳು. ಉತ್ತರದಲ್ಲಿ ಲೆಬನಾನ್, ಸಿರಿಯಾ, ದಕ್ಷಿಣದಲ್ಲಿ ಈಜಿಪ್ಟ್, ಪೂರ್ವದಲ್ಲಿ ಜೋರ್ಡಾನ್, ಪಶ್ಚಿಮದಲ್ಲಿ ಪ್ಯಾಲೆಸ್ತೀನ್ ಅರ್ಥಾತ್ ಗಾಜಾ ಪಟ್ಟೆ. ತನ್ನ ಸುತ್ತಲೂ ಶತ್ರುಗಳೇ ಇದ್ರು. ಇಸ್ರೇಲ್ ಎಂದಿಗೂ ಎದೆಗುಂದಿಲ್ಲ, ಎದೆಗುಂದು ಲಕ್ಷಣಗಳನ್ನು ತೋರುತ್ತಿಲ್ಲ. ಇಂಥ ಇಸ್ರೇಲ್ಗೆ ನೆರೆಹೊರೆ ದೇಶಗಳು ಕಾಟ ಕೊಡ್ತಿದ್ವು. ಆದರೆ ಇಸ್ರೇಲ್ ಜೊತೆಗೆ ಗಡಿ ಹಂಚಿಕೊಳ್ಳದ ಇರಾನ್ ಸುಖಾಸುಮ್ಮನೆ ಇಸ್ರೇಲ್ ವಿರುದ್ಧ ಹಗೆತನ ಸಾಧಿಸಲು ಶುರು ಮಾಡ್ತಾ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಾಗ ಇರಾನ್ ಅದರ ಮಿತ್ರ ರಾಷ್ಟ್ರವಾಗಿತ್ತು. ಆಗ ಶಾ ಮನೆತನ ಇರಾನ್ನಲ್ಲಿ ಆಡಳಿತ ನಡೆಸುತ್ತಿತ್ತು. ಆದರೆ ಯಾವಾಗ 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೀತು, ಅಲ್ಲಿಂದ ಮುಂದೆ ಇರಾನ್ ಶತ್ರು ರಾಷ್ಟ್ರವಾಗಿ ಬದಲಾಗಿತ್ತು. ಶಾ ಮನೆತನದ ರಾಜರು ಅಮೆರಿಕದ ಕೈಗೊಂಬೆಯಾಗಿದ್ದಾರೆ. ಇರಾನ್ನಲ್ಲಿ ಇಸ್ಲಾಂ ಅಂತ್ಯಗೊಳಿಸುವುದೇ ಅವರ ಗುರಿಯಂತ ಜನರ ತಲೆಗೆ ತುಂಬಿದ್ರು. ಇದನ್ನು ನಂಬಿದ್ದ ಇರಾನಿಯರು ಮತಾಂಧ ಧರ್ಮಗುರುಗಳನ್ನು ಬೆಂಬಲಿಸಿದರು. ಇದೇ ಕಾರಣಕ್ಕೆ ರಾಜನ ವಿರುದ್ಧ ಕ್ರಾಂತಿ ಮಾಡಿ ಆತ ದೇಶ ಬಿಡುವಂತೆ ಮಾಡಿದ್ರು. ಯಾವಾಗ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೀತು, ಧರ್ಮಗುರುಗಳ ಕೈಗೆ ಅಧಿಕಾರ ಸಿಕ್ಕಿತು. ಅಲ್ಲಿಂದ ಮುಂದಕ್ಕೆ ಧರ್ಮಗುರುಗಳು ಹೇಳಿದ್ದೇ ಕಾನೂನಾಯಿತು. ಇರಾನ್ ಧರ್ಮಗುರುಗಳ ಕೈಗೆ ಹೋಗ್ತಿದ್ದಂತೆ ಇಸ್ರೇಲ್ ಶತ್ರುವಾಗಿ ಬದಲಾಗಿತ್ತು. ಸಾವಿರದ 1979ರಿಂದ ಇಸ್ರೇಲ್ ವಿರುದ್ಧ ಇರಾನ್ ವಿಷ ಕಾರುತ್ತಲೇ ಬರ್ತಿದೆ. ಇಸ್ರೇಲ್ ಅನ್ನೋ ದೇಶವನ್ನ ಭೂಪಟದಿಂದ ಇಲ್ಲವಾಗಿಸಲು ಸತತ ಪ್ರಯತ್ನಗಳನ್ನ ಮಾಡ್ತಿದೆ. ಇಸ್ರೇಲ್ ವಿರುದ್ಧ ನೇರ ಯುದ್ಧ ನಡೆದರೆ ಮುಖಭಂಗ ಅನುಭವಿಸಬೇಕಾಗುತ್ತೆ ಅನ್ನೋದು ಗೊತ್ತಿರೋ ಕಾರಣಕ್ಕೆ ಇಸ್ರೇಲ್ ವಿರುದ್ಧ ಹಿಂಬಾಗಿಲ ಯುದ್ಧ ನಡೆಸ್ತಿದೆ. ಪಾಕಿಸ್ತಾನ್ ಹೇಗೆ ಉಗ್ರರನ್ನ ಬಳಸಿಕೊಂಡು ಭಾರತದ ವಿರುದ್ಧ ಪರೋಕ್ಷ ಯುದ್ಧ ನಡೆಸಿತು, ಅದೇ ರೀತಿ ಇಸ್ರೇಲ್ ವಿರುದ್ಧ ಇರಾನ್ ಪರೋಕ್ಷ ಯುದ್ಧ ಮಾಡ್ತಿತ್ತು. ಉಗ್ರರ ಮೂಲಕ ಕಾಟ ಕೊಡ್ತಿದ್ರು ಇಸ್ರೇಲ್ ಸುಮ್ಮನಿತ್ತು. ಆದರೆ ಇದ್ದಕ್ಕಿದ್ದಂತೆ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಿರೋದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಅಕ್ಟೋಬರ್ 7, 2023ರಂದು ಇಸ್ರೇಲ್ನಲ್ಲಿ ಹಮಾಸ್ ಉಗ್ರರು ಕಂಡು ಕೇಳರಿಯದ ರೀತಿಯಲ್ಲಿ ರಣಭೀಕರ ದಾಳಿ ನಡೆಸಿದ್ರು. ಯಾವಾಗ ಹಮಾಸ್ ಉಗ್ರರು ಇಸ್ರೇಲ್ನಲ್ಲಿ ಕಂಡು ಕೇಳರಿಯದ ರೀತಿ ದಾಳಿ ಮಾಡಿದ್ರು, ಇದಾದ ಬಳಿಕ ವೈರಿಗಳನ್ನ ನಿರ್ಮೂಲನೆ ಮಾಡಲು ಇಸ್ರೇಲ್ ಸಂಕಲ್ಪ ಮಾಡಿತು. ಇಸ್ರೇಲ್ ಮಾಡಿದ್ದ ಶಪಥದಂತೆ ಹಮಾಸ್, ಹಿಜ್ಬುಲ್ಲಾ ಉಗ್ರರ ನೆಲೆಗಳನ್ನ ಸಂಪೂರ್ಣ ನಾಶ ಮಾಡಿದೆ. ಅಲ್ಲದೆ ಹಮಾಸ್, ಹಿಜ್ಬುಲ್ಲಾ ಉಗ್ರರ ಸರ್ವೋಚ್ಚ ನಾಯಕರಾದ ಯಾಹಾ ಸಿನ್ವರ್, ಮೊಹಮ್ಮದ್ ಸಿನ್ವರ್, ಇಸ್ಮಾಯಿಲ್ ಹನಿಯೆ, ಹಸನ್ ನಸ್ರಲ್ಲಾ ಹತ್ಯೆ ಮಾಡಿದ್ದು. ಉಗ್ರರು ಸಮರ್ಥ ನಾಯಕತ್ವವಿಲ್ಲದೆ ಕಂಗಾಲಾಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉಗ್ರರ ಜೊತೆ ಸೇರಿ ಇರಾನ್ ಇಸ್ರೇಲ್ ವಿರೋಧಿ ಬಣ ಕಟ್ಟಿಕೊಂಡಿತ್ತು. ಆದರೆ ಉಗ್ರರನ್ನು ಬಗ್ಗು ಬಡಿಯುವ ಮೂಲಕ ಇರಾನ್ಗಿದ್ದ ಪ್ರಬಲ ಶಕ್ತಿಯನ್ನ ಇಸ್ರೇಲ್ ಸಂಪೂರ್ಣ ನಾಶ ಮಾಡಿದೆ. ಹಮಾಸ್, ಹಿಜ್ಬುಲ್ಲಾ ಉಗ್ರರ ಬಲ ಕುಗ್ಗುತ್ತಿದ್ದಂತೆ ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿ ನಡೆಸಿದೆ. ಹಮಾಸ್, ಹಿಜ್ಬುಲ್ಲಾ ಉಗ್ರರು ಇದ್ದಾಗ ಇರಾನ್ ಮೇಲೆ ದಾಳಿ ಮಾಡಿದರೆ ಸಂಕಷ್ಟದ ಸಾಧ್ಯತೆ ಇತ್ತು. ಒಂದು ಬಾರಿ 16 ಕಡೆ ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತಿತ್ತು. ಈಗ ಹಮಾಸ್, ಹಿಜ್ಬುಲ್ಲಾ ಉಗ್ರರ ಸರ್ವನಾಶ ಮಾಡಿದ ಬಳಿಕ ಇರಾನ್ ಮೇಲೆ ಇಸ್ರೇಲ್ ನೇರ ದಾಳಿ ನಡೆಸಿದೆ. ಅದರಲ್ಲೂ ನೇರ ಇರಾನ್ ಅಣ್ವಸ್ತ್ರ ನೆಲೆಗಳು, ಕ್ಷಿಪಣಿ ಸಂಗ್ರಹಾಗಾರಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇರಾನ್ ಕ್ಷಿಪಣಿಗಳ ಸಂಗ್ರಹಾಗಾರಗಳ ಮೇಲೆ ದಾಳಿ ನಡೆದ ಕಾರಣ ಇರಾನ್ ಸೇನೆಗೆ ಭಾರಿ ಹೊಡೆತ ಬಿದ್ದಿದೆ. ಆರಂಭದಲ್ಲಿ ಇಸ್ರೇಲ್ ದಾಳಿ ಮಾಡಿದಾಗ ದಾಳಿಗೆ ಪ್ರತಿಯಾಗಿ 1,000 ಮಿಸೈಲ್ ಹಾರಿಸುವ ಇರಾನ್ ಪ್ಲಾನ್ ಮಾಡಿತ್ತು. ಆದರೆ ಆ ಯೋಜನೆ ವಿಫಲವಾಗಿದೆ. ಅವರ ಬಳಿಕ ಕ್ಷಿಪಣಿಗಳು ಇದ್ರೂ ಅವುಗಳನ್ನು ಉಡಾಯಿಸುವ ವ್ಯವಸ್ಥೆ ಸರ್ವನಾಶವಾಗಿದೆ. ಹೀಗಾಗಿ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಕೇವಲ 100 ಕ್ಷಿಪಣಿಗಳನ್ನು ಮಾತ್ರ ಹಾರಿಸಲು ಇರಾನ್ ಸಫಲವಾಗಿದೆ. ಉಗ್ರರು ಸಮರ್ಥ ನಾಯಕತ್ವವಿಲ್ಲದೆ ಕಂಗಾಲಾಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉಗ್ರರ ಜೊತೆ ಸೇರಿ ಇರಾನ್ ಇಸ್ರೇಲ್ ವಿರೋಧಿ ಬಣ ಕಟ್ಟಿಕೊಂಡಿತ್ತು. ಆದರೆ ಉಗ್ರರನ್ನು ಬಗ್ಗು ಬಡಿಯುವ ಮೂಲಕ ಇರಾನ್ಗಿದ್ದ ಪ್ರಬಲ ಶಕ್ತಿಯನ್ನ ಇಸ್ರೇಲ್ ಸಂಪೂರ್ಣ ನಾಶ ಮಾಡಿದೆ. ಹಮಾಸ್, ಹಿಜ್ಬುಲ್ಲಾ ಉಗ್ರರ ಬಲ ಕುಗ್ಗುತ್ತಿದ್ದಂತೆ ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿ ನಡೆಸಿದೆ. ಹಮಾಸ್, ಹಿಜ್ಬುಲ್ಲಾ ಉಗ್ರರು ಇದ್ದಾಗ ಇರಾನ್ ಮೇಲೆ ದಾಳಿ ಮಾಡಿದರೆ ಸಂಕಷ್ಟದ ಸಾಧ್ಯತೆ ಇತ್ತು. ಒಂದು ಬಾರಿ 16 ಕಡೆ ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತಿತ್ತು. ಈಗ ಹಮಾಸ್, ಹಿಜ್ಬುಲ್ಲಾ ಉಗ್ರರ ಸರ್ವನಾಶ ಮಾಡಿದ ಬಳಿಕ ಇರಾನ್ ಮೇಲೆ ಇಸ್ರೇಲ್ ನೇರ ದಾಳಿ ನಡೆಸಿದೆ.
ಅದರಲ್ಲೂ ನೇರ ಇರಾನ್ ಅಣ್ವಸ್ತ್ರ ನೆಲೆಗಳು, ಕ್ಷಿಪಣಿ ಸಂಗ್ರಹಾಗಾರಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇರಾನ್ ಕ್ಷಿಪಣಿಗಳ ಸಂಗ್ರಹಾಗಾರಗಳ ಮೇಲೆ ದಾಳಿ ನಡೆದ ಕಾರಣ ಇರಾನ್ ಸೇನೆಗೆ ಭಾರೀ ಹೊಡೆತ ಬಿದ್ದಿದೆ. ಆರಂಭದಲ್ಲಿ ಇಸ್ರೇಲ್ ದಾಳಿ ಮಾಡಿದಾಗ ದಾಳಿಗೆ ಪ್ರತಿಯಾಗಿ 1,000 ಮಿಸೈಲ್ ಹಾರಿಸುವ ಇರಾನ್ ಪ್ಲಾನ್ ಮಾಡಿತ್ತು. ಆದರೆ ಆ ಯೋಜನೆ ವಿಫಲವಾಗಿದೆ. ಅವರ ಬಳಿಕ ಕ್ಷಿಪಣಿಗಳು ಇದ್ರೂ ಅವುಗಳನ್ನು ಉಡಾಯಿಸುವ ವ್ಯವಸ್ಥೆ ಸರ್ವನಾಶವಾಗಿದೆ. ಹೀಗಾಗಿ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಕೇವಲ 100 ಕ್ಷಿಪಣಿಗಳನ್ನು ಮಾತ್ರ ಹಾರಿಸಲು ಇರಾನ್ ಸಫಲವಾಗಿದೆ. ಹಮಾಸ್, ಹಿಜ್ಬುಲ್ಲಾ ಉಗ್ರರನ್ನ ಗುರಿಯಾಗಿಸಿ ದಾಳಿ ಮಾಡಿದಾಗಲೇ ಇರಾನ್ ಎಚ್ಚೆತ್ತುಕೊಳ್ಳಬೇಕಿತ್ತು. ಅದರಲ್ಲೂ ತನ್ನ ದೇಶಕ್ಕೆ ಅತಿಥಿಯಾಗಿ ಬಂದಿದ್ದ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೇನನ್ನ ಇಸ್ರೇಲ್ ಹೊಡೆದುರುಳಿಸಿದಾಗ ಅಲರ್ಟ್ ಆಗಬೇಕಿತ್ತು. ಹಿಜ್ಬುಲ್ಲಾ ಸಂಸ್ಥಾಪಕ ಹಸನ್ ನಸ್ರಲ್ಲಾ ಬಂಕರ್ನಲ್ಲಿದ್ದಾಗಲೇ ಸೈತಾನರ ಸ್ವರ್ಗಕ್ಕೆ ಪಾರ್ಸಲ್ ಆದಾಗಲಾದರೂ ತನಗೆ ಎದುರಾಗ್ತಿರೋ ಅಪಾಯವನ್ನ ಗ್ರಹಿಸಬೇಕಿತ್ತು. ಆದರೆ ಇದ್ಯಾವುದನ್ನು ಇರಾನ್ ಮಾಡಲೇ ಇಲ್ಲ. ಅದರ ಪರಿಣಾಮವೇ ಇಂದು ಇಸ್ರೇಲ್ ಇರಾನ್ಗೆ ನುಗ್ಗಿ ಹೊಡಿತಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ದಾಳಿ ನಡೆಸಿದ್ರು. ಅದರಿಂದ ಇಸ್ರೇಲ್ಗೆ ಆಗಿರೋ ನಷ್ಟ ಇರಾನ್ಗೆ ಹೋಲಿಸಿದರೆ ಬಹಳ ಕಡಿಮೆ ಅಂತ ಹೇಳಬಹುದು. ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರೋ ಸಂಘರ್ಷ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಕಾರಣವಾಗಬಹುದು. ಅದರಲ್ಲೂ ಭಾನುವಾರ ವಿಶ್ವದ ಅತಿದೊಡ್ಡ ನೈಸರ್ಗಿಕ ಅನಿಲ ಸಂಗ್ರಹಾಗಾರದ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ರಕ್ತಕ್ಕೆ ರಕ್ತ ಅಂತ ಹೇಳಿದ್ದಾರೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆದರೆ ಅದರಿಂದ ಜಗತ್ತಿಗೆ ಯಾವ ಸಂಕಷ್ಟ ಎದುರಾಗಲಿದೆ. ಶುಕ್ರವಾರದಿಂದ ಆರಂಭವಾಗಿದ್ದ ಇಸ್ರೇಲ್ ದಾಳಿ ಅಣ್ವಸ್ತ್ರ ನೆಲೆಗಳು, ಕ್ಷಿಪಣಿ ಸಂಗ್ರಹಾಗಾರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸೀಮಿತವಾಗಿತ್ತು. ಆದರೆ ಭಾನುವಾರ ಇರಾನ್ನ ನೈಸರ್ಗಿಕ ಅನಿಲ ಸಂಗ್ರಹಾಗಾರದ ಮೇಲೆ ದಾಳಿ ನಡೆದಿದೆ. ಇದು ಸಾಲದು ಅನ್ನೋ ರೀತಿ ಇರಾನ್ ಶಸ್ತ್ರಾಸ್ತ್ರ ತಯಾರಿಕೆ ಕಾರ್ಖಾನೆಗಳ ಬಳಿ ಇರೋರಿಗೆ ಇಸ್ರೇಲ್ ಎಚ್ಚರಿಕೆಯನ್ನು ನೀಡಿದೆ. ಇದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ದಾರಿ ಮಾಡಿಕೊಡೋ ಸಾಧ್ಯತೆಗಳನ್ನು ಸೃಷ್ಟಿಸಿದೆ. ಇದು ಜಗತ್ತಿನ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಲಿದೆ. ಯಾಕೆ ಅಂತ ನೋಡೋಣ ಬನ್ನಿ. ದಗದಗನೆ ಹೊತ್ತಿ ಉರಿಯುತ್ತಿರೋ ಬೆಂಕಿ, ಮುಗಿಲೆತ್ತರಕ್ಕೆ ಆವರಿಸಿರೋ ಹೊಗೆ, ಆಗಾಗ ಹೊರಬಾಚಿಕೊಳ್ಳುತ್ತಿರೋ ಬೆಂಕಿಯ ಕೆನ್ನಾಲೆಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಇರಾನ್ನ ಸೌತ್ ಪಾರ್ಸ್ ನೈಸರ್ಗಿಕ ಅನಿಲ ಸಂಗ್ರಹಾಗಾರದಲ್ಲೇ. ಇದಕ್ಕೆ ಕಾರಣ ಇಸ್ರೇಲ್ ನಡೆಸಿದ ಕ್ಷಿಪಣಿ ದಾಳಿ. ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ನೈಸರ್ಗಿಕ ಅನಿಲ ಸಂಗ್ರಹಾಗಾರ ಅಂತ ಕರೆಸಿಕೊಳ್ಳೋ ಸೌತ್ ಪಾರ್ಸ್ ನೈಸರ್ಗಿಕ ಅನಿಲ ಸಂಗ್ರಹಾಗಾರದ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಅನಿಲ ಸಂಗ್ರಹಾಗಾರದ ಮೇಲೆ ದಾಳಿ ನಡೆದ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ದಟ್ಟವಾಗಿ ಆವರಿಸಿದೆ. ಇರಾನ್ ಇಸ್ರೇಲ್ ನಡುವೆ ದೊಡ್ಡ ಯುದ್ಧ ನಡೆಯುವ ಸಂಭವ ಎದುರಾಗಿದೆ. ಸೇನಾ ನೆಲೆಗಳ ಜೊತೆ ಅನಿಲ ಸಂಗ್ರಹಾಗಾರ ಕೂಡ ಟಾರ್ಗೆಟ್. ಭಾನುವಾರ ಟೆಹರಾನ್ 80 ಕಡೆ ಇಸ್ರೇಲ್ ಮಿಸೈಲ್ ಅಟ್ಯಾಕ್. ಇಸ್ರೇಲ್ ಶುಕ್ರವಾರ ಆರಂಭಿಸಿದ್ದ ಆಪರೇಷನ್ ರೈಸಿಂಗ್ ಲಯನ್ ಇರಾನ್ ಅಣ್ವಸ್ತ್ರ ನೆಲೆಗಳು ಸೇನಾ ನೆಲೆಗಳಿಗೆ ಸೀಮಿತವಾಗ್ತಿತ್ತು. ಆದರೆ ಭಾನುವಾರ ಸೇನಾ ನೆಲೆಗಳ ಜೊತೆಗೆ ಅನಿಲ ಸಂಗ್ರಹಾಗಾರದ ಮೇಲೂ ಇಸ್ರೇಲ್ ದಾಳಿ ನಡೆಸಿದೆ. ಸೌತ್ ಪಾರ್ಸ್ನಲ್ಲಿರೋ ಅನಿಲ ಸಂಗ್ರಹಾಗಾರ ಜಗತ್ತಿನಲ್ಲಿಯೇ ಅತಿದೊಡ್ಡ ನೈಸರ್ಗಿಕ ಅನಿಲ ಸಂಗ್ರಹಾಗಾರವಾಗಿದೆ. ಇರಾನ್ ಮೇಲೆ ಅಮೆರಿಕ ಅನೇಕ ನಿರ್ಬಂಧಗಳನ್ನು ಹೇರಿದೆ. ಹೀಗಾಗಿ ಇಲ್ಲಿಂದ 30% ನೈಸರ್ಗಿಕ ಅನಿಲ ಮಾತ್ರ ಕತಾರ್ ಮೂಲಕ ವಿದೇಶಗಳಿಗೆ ರಫ್ತಾಗುತ್ತೆ. ಇರಾನ್ನ 70% ನೈಸರ್ಗಿಕ ಅನಿಲ ಪೂರೈಕೆ ಇಲ್ಲಿಂದಲೇ ಆಗುತ್ತೆ. ಈ ಸಂಗ್ರಹಾಗಾರದ ಮೇಲೆ ಇಸ್ರೇಲ್ ದಾಳಿ ನಡೆಸಿ ಇರಾನ್ಗೆ ಮರ್ಮಾಘಾತ ನೀಡಿದೆ. ಭಾನುವಾರ ಸೌತ್ ಪಾರ್ಸ್ ನೈಸರ್ಗಿಕ ಅನಿಲ ಸಂಗ್ರಹಾಗಾರದ ಜೊತೆಗೆ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಇಸ್ರೇಲ್ ದಾಳಿ ನಡೆಸಿದೆ. ಅಲ್ಲದೆ ಇಸ್ಫಹಾನ್ನಲ್ಲಿರೋ ಸೇನಾ ಕಚೇರಿ, ಅಣ್ವಸ್ತ್ರ ಅಭಿವೃದ್ಧಿ ಕೇಂದ್ರದ ಮೇಲೂ ಕೂಡ ಇಸ್ರೇಲ್ ದಾಳಿ ನಡೆಸಿದೆ. ಟೆಹರಾನ್ನಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಸ್ಫೋಟದ ಸದ್ದುಗಳು ಕೇಳಿಬಂದಿವೆ. ಟೆಹರಾನ್ನಲ್ಲಿ ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿದ ದೃಶ್ಯಗಳು ಸಹ ಕಂಡುಬಂದಿವೆ.
ಟೆಹರಾನ್ನಲ್ಲಿ 2 ತೈಲ ಡಿಪೋಗಳ ಮೇಲೂ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ತೈಲ ಡಿಪೋಗಳ ಮೇಲೆ ದಾಳಿ ಮಾಡಿದ ಬಳಿಕ ಪೆಟ್ರೋಲ್ ಬಂಕ್ಗಳ ಬಳಿ ಬೃಹತ್ ಸರತಿ ಸಾಲಿನಲ್ಲಿ ಜನ ನಿಂತು ಸಾಧ್ಯವಾದಷ್ಟು ಹೆಚ್ಚು ಇಂಧನ ಖರೀದಿಗೆ ಮುಂದಾಗಿದ್ದಾರೆ. ಅಲ್ಲದೆ ಆಹಾರ ಧಾನ್ಯಗಳ ಸಂಗ್ರಹಣೆಗೆ ಜನ ಹೆಚ್ಚಿನ ಒತ್ತು ನೀಡಿದ್ದಾರೆ. ಇಸ್ರೇಲ್ ದಾಳಿಗೂ ಅಮೆರಿಕಕ್ಕೆ ಸಂಬಂಧವಿಲ್ಲ ಎಂದ ಟ್ರಂಪ್. ನಮ್ಮ ತಂಟೆಗೆ ಬಂದರೆ ತಟ್ಟಿ ಬಿಡುತ್ತೇವೆ ಎಂದು ವಾರ್ನಿಂಗ್. ಶುಕ್ರವಾರದಿಂದ ಇರಾನ್ ಮೇಲೆ ನಡೆಸುತ್ತಿರೋ ದಾಳಿಗೂ ಅಮೆರಿಕಕ್ಕೂ ಯಾವುದೇ ಸಂಬಂಧವಿಲ್ಲ. ಸುಮ್ಮನೆ ನಮ್ಮ ತಂಟೆಗೆ ಬಂದರೆ ಸುಮ್ಮನಿರಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ದಾಳಿಯ ಹಿಂದೆ ಅಮೆರಿಕ ಕೈವಾಡವಿದೆ. ಒಂದು ವೇಳೆ ಅಮೆರಿಕ ಇಸ್ರೇಲ್ಗೆ ಬೆಂಬಲ ನೀಡಿದರೆ ನಾವು ಸುಮ್ಮನಿರಲ್ಲ ಅಂತ ಇರಾನ್ ಹೇಳಿತ್ತು. ಅಲ್ಲದೆ ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋ ಎಚ್ಚರಿಕೆ ನೀಡಿತ್ತು. ಇದಕ್ಕೂ ಪ್ರತಿಕ್ರಿಯೆ ನೀಡಿರೋ ಡೊನಾಲ್ಡ್ ಟ್ರಂಪ್, ಇಸ್ರೇಲ್ ನಡೆಸುತ್ತಿರೋ ದಾಳಿಯ ಕುರಿತು ನಮಗೆ ಮಾಹಿತಿ ಇರಲಿಲ್ಲ. ಹೀಗಾಗಿ ನಮ್ಮನ್ನ ಕೆಣಕಿದ್ರೆ ಇರಾನ್ ಸರ್ವನಾಶ ಆಗೋವರೆಗೆ ವಿರಮಿಸಲ್ಲ ಅಂತ ಹೇಳಿದ್ದಾರೆ. ಇಸ್ಲಾಮಿಕ್ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ವಿರಮಿಸಲ್ಲ. ಶತ್ರುವನ್ನು ಸಂಪೂರ್ಣ ನಿರ್ಮೂಲನೆ ಮಾಡುತ್ತಾ ಇಸ್ರೇಲ್. ತಲೆಮಾಸಿದ ಹಮಾಸ್ ಉಗ್ರರು ಇಸ್ರೇಲ್ ಅನ್ನೋ ದೇಶವನ್ನ ಕೆಣಕಿದ್ರು. ಇದರ ಪರಿಣಾಮ ಗಾಜಾ ಪಟ್ಟಿಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಹಮಾಸ್ ಅನ್ನೋ ಕ್ರಿಮಿಗಳು ಪ್ಯಾಲೆಸ್ತೀನಿಯರನ್ನ ಮಾನವ ಗುರಾಣಿಗಳಾಗಿ ಬಳಸ್ತಿದ್ರು. ಅಲ್ಲದೆ ಆಸ್ಪತ್ರೆಗಳ ಒಳಗೆ ಸುರಂಗ ಮಾರ್ಗಗಳನ್ನು ಕೊರೆದು ಅಲ್ಲಿ ಬದುಕು ಕಟ್ಟಿಕೊಂಡಿದ್ರು. ಗಾಜಾ ನಗರ ಜಗತ್ತಿನ ಬಹಿರಂಗ ಜೈಲು ಅಂತ ಕರೆಸಿಕೊಳ್ಳೋಕೆ ಮುಖ್ಯ ಕಾರಣ ಹಮಾಸ್ ಅನ್ನೋ ತಲೆಕೆಟ್ಟ ಕ್ರಿಮಿಗಳು. ಇಂಥ ಕೆಟ್ಟ ಕೊಳಕ ಕ್ರಿಮಿಗಳಿಗೆ ಇರಾನ್ ಭಾರಿ ನೆರವು ನೀಡುತ್ತಿತ್ತು. ಅವರಿಗೆ ಬೇಕಾದ ಹಣಕಾಸಿನಿಂದ ಹಿಡಿದು ಶಸ್ತ್ರಾಸ್ತ್ರಗಳು, ತರಬೇತಿಯವರೆಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತಿತ್ತು. ಇಸ್ರೇಲ್ ಸುಮಾರು 46 ವರ್ಷ ಇರಾನ್ ತಂಟೆಗೆ ಹೋಗಿರಲಿಲ್ಲ. ಆದರೆ ಇನ್ನೂ ಇವರ ಉಪಟಳ ಸಹಿಸಲು ಸಾಧ್ಯವಿಲ್ಲ ಅಂತ ಹಮಾಸ್ ಉಗ್ರರ ದಾಳಿ ಬಳಿಕ ನಿರ್ಧರಿಸಿತ್ತು. ಉಗ್ರರು ಅನ್ನೋ ಮತಾಂಧರ ಉಪಟಳ ಹೇಗಿರುತ್ತೆ ಅನ್ನೋದು ಭಾರತೀಯರಿಗೆ ಬಿಡಿಸಿ ಹೇಳಬೇಕಿಲ್ಲ. ಯಾಕಂದ್ರೆ ಇಂಥ ತಲೆಮಾಸಿದವರನ್ನ ಬಳಸಿಕೊಂಡು ಪಾಕಿಸ್ತಾನ ಹೇಗೆ ಭಾರತದ ವಿರುದ್ಧ ಕತ್ತಿ ಮಸಿಯುತ್ತೆ ಅನ್ನೋದು ಗೊತ್ತಿದೆ. ಇದೇ ರೀತಿ ಇರಾನ್ ಕೂಡ ಕಳ್ಳಾಟ ಆಡ್ತಿತ್ತು. ಇಸ್ರೇಲ್ ವಿರುದ್ಧ ಉಗ್ರರನ್ನ ಎತ್ತಿ ಕಟ್ಟಿ ಮಜಾ ಅನುಭವಿಸುತ್ತಿತ್ತು. ಈಗ ಇದಕ್ಕೆ ಬೆಲೆ ತೆರಬೇಕಾದ ಕಾಲ ಬಂದಂತಿದೆ. ಇರಾನ್ನಲ್ಲಿ ಅಧಿಕಾರ ನಡೆಸುತ್ತಿರೋ ಅಮಾನತುಲ್ಲಾ ಅಲಿ ಖುಮೇನಿ ನೇತೃತ್ವದ ಇಸ್ಲಾಮಿಕ್ ಸರ್ಕಾರದ ವಿರುದ್ಧ ಅಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. ಅದರಲ್ಲೂ ಮಹಿಳೆಯರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಬೇಕು ಅಂದರೆ ಹಿಜಾಬ್ ಕಡ್ಡಾಯವಾಗಿ ಧರಿಸಬೇಕು ಅಂತ ನಿಯಮ ಮಾಡಿದೆ. ಇದರ ವಿರುದ್ಧ ಇರಾನ್ನಲ್ಲಿ ಭಾರೀ ಪ್ರತಿಭಟನೆಗಳು ನಡೆದಿದ್ದು ಹಲವಾರು ಮಹಿಳೆಯರು ಈ ಪ್ರತಿಭಟನೆಗಳಲ್ಲಿ ಮೃತಪಟ್ಟಿದ್ರು. ಇರಾನ್ನಲ್ಲಿ ನಾಮಕೆ ವಾಸ್ತೆಗೆ ಚುನಾವಣೆ ನಡೆಯುತ್ತೆ. ಅಲ್ಲೇನಿದ್ರು ಇಸ್ಲಾಮಿಕ್ ಉಲೇಮಾಗಳು ಹೇಳೋವರೇ ನಾಯಕರು. ಕಳೆದ ಬಾರಿ ಎಲೆಕ್ಷನ್ ನಡೆದ ಬಳಿಕ ಇರಾನ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿತ್ತು. ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸಿ ಅಂತ ಲಕ್ಷಾಂತರ ಪರ್ಷಿಯನ್ನರು ಬೀದಿಗಿಳಿದಿದ್ರು. ಇರಾನ್ ಪ್ರಜೆಗಳಲ್ಲಿ ಖಮೇನಿ ಸರ್ಕಾರದ ವಿರುದ್ಧ ಅಸಮಾಧಾನ ಹೊಗೆಯಾಡ್ತಿದೆ. ಇದನ್ನ ತನಗೆ ಬೇಕಾದಂತೆ ಬಳಸಿಕೊಳ್ಳಲು ಇಸ್ರೇಲ್ ಮುಂದಾದಂತೆ ಕಾಣುತ್ತಿದೆ.
ಜನರಲ್ಲಿರೋ ಅಸಮಾಧಾನವನ್ನು ಬಳಸಿಕೊಂಡು ಖಮೇನಿ ಸರ್ಕಾರವನ್ನು ಕಿತ್ತೊಗೆದ್ರೆ ಜಗತ್ತಿನಲ್ಲಿ ತನಗಿರೋ ಪ್ರಬಲ ಶತ್ರುವನ್ನ ಮಟ್ಟ ಹಾಕಿದಂತಾಗುತ್ತೆ ಅನ್ನೋದು ಇಸ್ರೇಲ್ ಆಲೋಚನೆಯಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಯಾಕಂದ್ರೆ ಮೊದಲಿಗೆ ಹಮಾಸ್ ಉಗ್ರರನ್ನ ಮಟ್ಟ ಹಾಕಲು ಅದರ ನಾಯಕತ್ವವನ್ನೇ ಬುಡ ಸಮೇತ ಕಿತ್ತೊಗೆಯಲಾಗಿತ್ತು. ಬಳಿಕ ಹಿಜ್ಬುಲ್ಲಾ ಉಗ್ರರನ್ನ ಮಟ್ಟ ಹಾಕಲು ಸಹ ಬ್ಲೂ ಪ್ರಿಂಟ್ ಅನುಸರಿಸಿತ್ತು. ಇರಾನ್ ವಿರುದ್ಧದ ದಾಳಿಯಲ್ಲಿ ಇದೇ ತಂತ್ರವನ್ನು ಅನುಸರಿಸುತ್ತಿದೆ. ಇರಾನ್ ಸೇನೆಯ ಪ್ರಮುಖರು, ಅಣ್ವಸ್ತ್ರ ವಿಜ್ಞಾನಿಗಳು ಸೇರಿ ಉನ್ನತ ನಾಯಕರನ್ನೇ ಫಿನಿಶ್ ಮಾಡಿದೆ. ಇದಾದ ಬಳಿಕ ಖಮೇನಿ ಭೂಗತರಾಗಿದ್ದಾರೆ. ಖಮೇನಿ ಜೀವಕ್ಕೂ ಅಪಾಯವಿದೆ ಅಂತ ಇರಾನ್ ಸೇನೆ ಭಾವಿಸಿದೆ. ಹೀಗಾಗಿ ಶತ್ರುವನ್ನ ಸಂಪೂರ್ಣ ನಿರ್ಮೂಲನೆ ಮಾಡಲು ಇಸ್ರೇಲ್ ಶಪಥ ಮಾಡಿದೆಯಾ ಅನ್ನೋ ಪ್ರಶ್ನೆ ಈಗ ಕಾಡಲು ಶುರುವಾಗಿದೆ. ಒಟ್ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರೋ ಸಂಘರ್ಷ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ದಾರಿ ಮಾಡಿಕೊಡೋ ಲಕ್ಷಣಗಳು ಕಂಡುಬರ್ತಿವೆ. ಎರಡು ದೇಶಗಳು ಬೇರೆ ಯಾರ ಮಾತನ್ನು ಕೇಳೋಕೆ ಸಿದ್ಧರಿಲ್ಲ. ಇತರ ದೇಶಗಳು ಸಹ ಎರಡು ದೇಶಗಳ ನಡುವೆ ಸಂಧಾನ ಮೂಡಿಸಲು ಪ್ರಯತ್ನಿಸುತ್ತಿಲ್ಲ. ಹೀಗಾಗಿ ಮಧ್ಯಪ್ರಾಚ್ಯದ ಸಂಘರ್ಷ ಕೈಮೀರಿ ಹೋಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.